ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡಿ. ಹಾಂ, ಹೌದೌದು. ಭೋಜೇಗೌಡರು ಕೂಡ ಅಲ್ಲೇ ಇದ್ದರು, ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ, ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿದ್ದಾರಂತೆ. ಅದರಿಂದ ಇದಾದ ಮೇಲೆ ನಾವು ಇವ್ರ ಜೊತೆಲೂ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಜೊತೆಲೂ ಕೂಡ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಎಲ್ಲರೂ ಕನ್ನಡಿಗರು, ಬಳ್ಳಾರಿಯವರು 35 ಜನನೇ ಎಷ್ಟು ಜನ ಇದ್ದಾರೆ. ಹಾಂ, ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದ ಮೇಲೆ ನೋಡಿ. ಈಗಂತೂ ಸದ್ಯಕ್ಕಿಲ್ಲ. ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ಕೆಲಸ